ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾರುತಿ ಬಡಾವಣೆಯ ಗಾಂಧಿ ಗ್ರಾಮ ಸರ್ಕಲ್ನಲ್ಲಿ ಕರ್ನಾಟಕ ಗಜಪಡೆ ರಕ್ಷಣಾ ವೇದಿಕೆ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಲೋಕೇಶ್ ಗೌಡ ಅವರ ನೇತೃತ್ವದಲ್ಲಿ ಅಣ್ಣಮದೇವಿ ಉತ್ಸವ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಸಿಎನ್ ಅಶ್ವಥ್ ನಾರಾಯಣ್ ರವರು, ಹಿರಿಯ ವಕೀಲರಾದ ನಾರಾಯಣಯ್ಯ, ಪೊಲೀಸ್ ಇಲಾಖೆಯ ನಿವೃತ್ತ ಹಿರಿಯ ಅಧಿಕಾರಿ ಅಶೋಕ್ ಕುಮಾರ್, ಡಿಕೆ ಶಿವರಾಮ್ ರವರು ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕ್ರಾಂತಿರಾಜು, ಜಗದೀಶ್, ರಾಮಚಂದ್ರ, ಶಫಿ, ಚೇತನ್, ಎನ್ ನಾಗರಾಜ್, ಗಿರೀಶ್ ಲಕ್ಕಣ್ಣ, ಚಂದ್ರಕಲಾ ಲಕ್ಕಣ್ಣ ಸೇರಿದಂತೆ ಹಲವು ಗಣ್ಯರು, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಮತ್ತು ಬಡಾವಣೆಯ ನಿವಾಸಿಗಳು ಪಾಲ್ಗೊಂಡಿದ್ದರು. ಪ್ರತಿ ವರ್ಷವೂ ಕರ್ನಾಟಕ ಗಜಪಡೆ ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ, ಅರ್ಥಪೂರ್ಣವಾಗಿ ಮಾಡ್ತಾರೆ. ಊರು ದೇವತೆ, ನಗರ ದೇವತೆ, ಊರು ದೇವತೆ ಎಲ್ಲರೂ ಬರಮಾಡಿಕೊಂಡು ತಾಯಿ ಭುವನೇಶ್ವರನ್ನು ಪೂಜಿಸಿ ಗೌರವಿಸಿ ಧ್ವಜಾರೋಹಣವನ್ನು ಮಾಡಿ ನಾಡಗೀತೆಯನ್ನು ಹೇಳಿ ನಾಡಿನ ಸಾಧಕರನ್ನು ಗೌರವಿಸಿ ಸನ್ಮಾನಿಸಿ ಒಟ್ಟಾರೆ ನಾಡನ್ನು ಸದೃಢವಾಗಿ ಕಟ್ಟಲಿಕ್ಕೆ ಎಲ್ಲರೂ ಸೇರಿ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಬಹಳ ಉತ್ತಮವಾಗಿ ಕೊಡಲಿಕ್ಕೆ ಕರ್ನಾಟಕ ಗಜಪಡೆಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ನಮ್ಮ ಲೋಕೇಶ್ ಎಲ್ಲ ಒಟ್ಟಿಗೆ ಅವರ ತಂಡ ಮಾಡಿದ್ದಾರೆ. ಹಾಗಾಗಿ ನಾನು ಸಹ ಎಲ್ಲರಿಗೂ ಶುಭಾಶಯ. ತುಂಬ ಸಂತೋಷ. ಆಪ್ತ ಮಿತ್ರ ಶಿವರಾಮ್ ಕರೆಸಿ, ನಮ್ಮ ಹಿರಿಯ ನಾರಾಯಣವರು ಕರೆಸಿ ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕೆ ಭಾಳ ನಮಗೆ ಖುಷಿಯಾಗಿದೆ ಮನಸ್ಸಿಗೆ. ಜೊತೆಗೆ ಕನ್ನಡ ಬೆಳಿಬೇಕು, ಇನ್ನೂ ಬೆಳಿಬೇಕು, ಪ್ರತಿಯೊಬ್ಬರು ಕನ್ನಡ ಮಾತಾಡಬೇಕು. ಮತ್ತು ಹೊರಗಡೆಯಿಂದ ಬಂದಿರೋರಿಗೆ ನಾವು ಪ್ರೀತಿಯಿಂದ ಕನ್ನಡನ ಕಲಿಸ್ಬೇಕು. ನಾವೇನು ಮಾಡ್ತೀವಿ ತಪ್ಪು, ಅವ್ರು ಹಿಂದಿ ಮಾತಾಡಿದ ತಕ್ಷಣ ನಾವು ಹಿಂದಿಗೆ ಹೋಗ್ಬಿಡ್ತೀವಿ. ನಾವು ಕನ್ನಡನೇ ಮಾತಾಡಬೇಕು, ಅವ್ರು ಕನ್ನಡ ಕಲಿಸ್ಬೇಕು. ನಿಧಾನವಾಗಿ ಕನ್ನಡ ಕಲಿತಾರೆ. ಕನ್ನಡ ಬಹಳ ಸುಂದರವಾದ ಆತ್ಮೀಯ ಭಾಷೆ. ನಾನು ಪುಸ್ತಕ ಬರೆದಿದ್ದೇನೆ, ಬಹಳ ಪ್ರಸಿದ್ಧಿ ಆಯಿತು. ಕನ್ನಡದ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿದವರಿಗೆ ಕನ್ನಡಕ್ಕೆ ಗೌರವ ಕೊಟ್ಟಂಥವ್ರನ್ನ ಅವರು ಸನ್ಮಾನಿಸಿದ್ದಾರೆ. ಈ ಕಾರ್ಯಕ್ರಮ ಅವ್ರಿಗೆ ಎಷ್ಟು ಅರ್ಥಪೂರ್ಣವೋ ನಮಗೂ ಅಷ್ಟೇ ಅರ್ಥಪೂರ್ಣ. ಗೆಳೆಯರ ಬಳಗದ ಅಧ್ಯಕ್ಷನಾಗಿ 15-16 ವರ್ಷಗಳಿಂದ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಜನರ ಸಹಾಯದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಕನ್ನಡದ ಕಾರ್ಯಕ್ರಮ ಮಾಡಬೇಕಾದ್ರೆ ಬರೀ ಕನ್ನಡಿಗರೇ ಅಲ್ಲ, ಬೇರೆ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಬೇರೆ ಭಾಷಿಕರು ಕನ್ನಡಿಗರ ಜೊತೆ ಇರ್ತಾರೆ. ಕನ್ನಡ ಇದ್ದಂಗೆ ಪವಿತ್ರ ಜಲ ಇದ್ದಾಗೆ, ಎಲ್ಲೂ ಬೇಕಾದರೂ ಅದು ಪವಿತ್ರ ಜಲ. ಯಾವ ರೀತಿಯಲ್ಲಿ ನೀವು ಯಾವ ಪಾತ್ರೆಯಲ್ಲಿ ಹಾಕಿದ್ರೆ ರೂಪ ಒಂದು ಸಂಘಕ್ಕೆ ಸೀಮಿತ ಅಲ್ಲ ಈ ಹಬ್ಬ. ಇವತ್ತು ಕರ್ನಾಟಕದಲ್ಲಿ ಒಂದು ಹಬ್ಬ ನಡೀತದೆ ಅಂತಂದರೆ ಸಾರ್ವಜನಿಕವಾಗಿ ಜಾತಿಗೆ ಸೀಮಿತ ಇಲ್ಲದೇನ ಪ್ರತಿಯೊಬ್ಬರು ಮಾಡುವಂಥ ಹಬ್ಬ ಅಂತಂದರೆ ಕನ್ನಡ ರಾಜ್ಯೋತ್ಸವ, ಕನ್ನಡಿಗರ ಹಬ್ಬ. ಇದಕ್ಕೆ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಸಂಘಟನೆಗಳಿಲ್ಲ, ಯಾವುದೇ ಪಕ್ಷಭೇದವಿಲ್ಲ, ಯಾವುದೇ ಜಾತಿ ಭೇದವಿಲ್ಲ. ಎಲ್ಲರೂ ಒಗ್ಗೂಡುವಂಥ ಹಬ್ಬನೇ ಕನ್ನಡಿಗರ ಹಬ್ಬ, ತಾಯಿ ಭುವನೇಶ್ವರಿ ಹಬ್ಬ. ಈ ಭುವನೇಶ್ವರಿ ಹಬ್ಬದಲ್ಲಿ ನಾವು ನಾಡದೇವತೆ, ನಗರ ದೇವತೆ, ನಮ್ಮ ಕನ್ನಡ ದೇವತೆಯನ್ನು ಕರೆಸಿ ಅದ್ದೂರಿಯಾಗಿ ಪೂಜೆಯನ್ನು ಮಾಡಿ ನಮ್ಮ ಬಡಾವಣೆಗಳಲ್ಲಿ ತಾಯಿಯನ್ನು ಮೆರವಣಿಗೆ ಮಾಡಿ ನಮ್ಮ ಬಡಾವಣೆಗೆ ಒಳ್ಳೆಯದಾಗಲಿ, ಮುಂದಿನ ಯಾವುದೇ ಶಕ್ತಿಗಳಾಗಲಿ, ಶತ್ರು ಬಾಧೆಗಳಾಗಲಿ ಅವರು ಬರ್ದೇ ಅಂತ ಎಲ್ಲ ಸುರಕ್ಷಿತವಾಗಿರಲಿ ನಮ್ಮ ನಾಡು.